ನೋಡ್ತಾ ಇದ್ದೀರಲ್ಲ, ಇದು ನನ್ನ 1974ರಲ್ಲಿ ಇಸ್ವಿನಲ್ಲಿ ಹುಟ್ಟಿದ ಪ್ರತಿಫಲ. 1900 ಎಷ್ಟನೇ ಇಸ್ವಿ ಬಂತಾಗಲೇ 2006 ಬಂತಲ್ವ, ಅಲ್ಲಿಗೆ 51 ತುಂಬಿ 52ಕ್ಕೆ ಬಿತ್ತು. ಅವತ್ತು ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಂಡು ಎಣ್ಣೆ ಹಚ್ಕೊಂಡು ಅಮ್ಮ ಮಾಡಿಕೊಟ್ರೆ ರಾಗಿ ಮುದ್ದೆ ತಿಂದು ಅವ್ರಿಗೊಂದು ಅಡ್ಡು ಬಿದ್ದು, ಜೊತೆಗೆ ಒಂದು ಫೋಟೋ ಇಲ್ಲಿ ನೆನಪಿಗೆ ಅಂತ ಹೇಳಿ ಒಂದು ಫೋಟೋ ತೆಗೆಸ್ಕೊಂಡಿದ್ದಾಯಿತು. ಚಿತ್ರದುರ್ಗದಿಂದ ಸೀದಾ ನಾನು ನನ್ನ ಮಕ್ಕಳು ಶಿವಮೊಗ್ಗ ಕಡೆ ಪ್ರಯಾಣ ಮಾಡ್ತೀವಿ. ಹೊರಟ ದಾರಿನಲ್ಲಿ ಕಾಂತಿ ಸ್ಪೀಡ್ಸಲ್ಲಿ ಮೈಸೂರು ಪಾಕ್ ತೊಗೊಂಡು ಅಲ್ಲಿಂದ ಸೀದಾ ಕಾಲಿಟ್ಟಿದ್ದೆ ವಾಣಿಶ್ರೀ ಮನೆಗೆ. ವಾಣಿಶ್ರೀ ಮನೆಗೆ ಫಸ್ಟ್ ವಿಸಿಟು. ಕನ್ನಡಕ ಹಾಕೊಂಡಿದ್ದಾಳಲ್ಲ ಅವಳೆ ವಾಣಿಶ್ರೀ, ಪಕ್ಕದಾಗಿರೋಳು ವೀಣಕ್ಕ, ಪಕ್ಕದಾಗಿರೋಳು ನಿಮ್ಮಿ. ಅದಾದಮೇಲೆ ಮಧ್ಯದಲ್ಲಿ ಕೂತಿರೋ ನಾಗರಾಜ್ ಸರ್, ಇನ್ನುಳಿದೆಲ್ಲ ಗೊತ್ತೇ ಇದೆ. ಪಕ್ಕದಲ್ಲಿರೋ ನಿಪ್ಪಟ್ಟು ಮಂಜು ಅಂತೇಳಿ ಫೇಮಸ್ಸು ತುಂಬ ಶಿವಮೊಗ್ಗದಲ್ಲಿ. ಎಲ್ಲ ಸೇರಿಕೊಂಡು ಎಷ್ಟು ಚೆನ್ನಾಗಿ ಆಚರಣೆ ಮಾಡಿದ್ದು ಅಂದರೆ ಭಾಳ ಖುಷಿ ಆಯಿತು. ಆ ನೆನಪುಗಳನ್ನ ಹಂಚ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ವೀಣಕ್ಕಂತೂ 5 ಶರ್ಟ್ ತಗೊಂಬಂದಿದ್ಲು, ಸತ್ಯ ಆಮೇಲೆ ನಮ್ಮ ಶಾಲ್ ತೊಗೊಂಡು ಬಂದಿದ್ಲು, ನಿಮ್ಮಿ ಶಾಲು ಕೇಕೆಲ್ಲ ತಗೊಂಬಂದಿದ್ಲು, ವಾಣಿ ಅಲ್ಲಿಂದ ಕೇಕ್ ಕಳಿಸಿದ್ಲು ಮಡ್ರಾಸಿಂದ, ಶುಬ್ಬಿ ಇದರಿಂದ ಕೇಕ್ನ ಇದು ಮಾಡಿದ್ಲು, ಪ್ಲೇಸ್ಮೆಂಟ್ ಮಾಡಿದ್ಲು. ನನಗೆ ಕೇಕ್ ಇಷ್ಟ ಅಂತೇಳಿ ಏನೇನೋ ಮಾಡಿದ್ರಪ್ಪ. ಜೊತೆ ನನಗೆ ಡಾಕ್ಟ್ರೇಟ್ ತಗೊಂಡಿರೋದಕ್ಕೆ ಅಂತೇಳಿ ಒಂದಿಷ್ಟೇನೋ ಸನ್ಮಾನ ಅಂತೆ ಅದಂತೆ ಅಂತೇಳಿ. ಸತ್ಯ ಬರೋಲ್ಲ ಅಂತಂದಾಳು, ಬಂದು ಸಾಯಂಕಾಲ ಅಂತನೂ. ಜೊತೆಯಲ್ಲಿ ನಮ್ಮ ಆರತಿ ಬರ್ತೀನಿ ಅಂದೇಳಿ ಕೈ ಕೊಡಲು ಚೆನ್ನಾಗೆ. ಪ್ರಶಾಂತ ಅಲ್ಲೇ ಇದ್ರು, ಅವ್ನಿಗೆ ಬರೋಕ್ಕಾಗಲಿಲ್ಲ ಡ್ಯೂಟಿ ಕಾರಣ. ವಾಣಿ ಅಂತೂ ತುಂಬ ಅದ್ಭುತವಾಗಿ ಅಡುಗೆಗಳು ಮಾಡಿದ್ಲು, ಪಲಾವ್ ಅದು ಇದು ಅಂತೆಲ್ಲ ಒಂದು ರಾಶಿ ಅಡುಗೆಗಳಿತ್ತು ಅವತ್ತು. ನಮ್ಮ ಮಂಜುಳದ ಅಕ್ಕನೂ ಬಂದಿದ್ಲು ಅಲ್ಲಿಗೆ. ಮಂಜುಳ ಅಂತೂ ತುಂಬ ಖುಷಿಯಾಗಿ ನಮ್ಮ ಈಶಾಣದ ಬರ್ತಡೆ ಅಂತ ಇದ್ಲು. ಅದೇ ನಿಪ್ಪಟ್ಟು ನೋಡ್ತಾ ಇದ್ರಲ್ಲ, ಅದೇ ನಿಪ್ಪಟ್ಟು ಮಂಜು ಕತೆ. ಇವರೆಲ್ಲ ಫೋಟೋ ತೆಗೆಸ್ಕೊಂಡ್ರು. ನನ್ನ ಮಕ್ಕಳು ಫುಲ್ ಖುಷಿಯಾಗಿ ಎಂಜಾಯ್ ಮಾಡಿದ್ರು ಎಲ್ಲದನ್ನು. ಊಟ ತುಂಬ ಚೆನ್ನಾಗಿತ್ತು. ಜೊತೆಯಲ್ಲಿ ಇದೊಂದು ಮೆಮೊರಬಲ್ಲು, ಲೈಫ್ ಟೈಮ್ ಬಹುಶಃ ನೆನಪಿರೋರ್ಗು ನಾನು ನೆನಪಿಟ್ಕೊಳಕ್ಕೆ ಸಾಧ್ಯ ಆಗುತ್ತೆ ಅನಿಸುತ್ತೆ, ನನ್ನ ತಲೆಗೆ ಶಕ್ತಿ ಇರೋರ್ಗು. ಅದಾದಮೇಲೆ ನಮ್ಮ ವಾಣಿಶ್ರೀ ಮಗನ ಬೈಕ್ ಮೇಲೆ ಕೂತ್ಕೊಂಡು ಒಂದು ಫೋಟೋ ತೆಗೆಸ್ಕೊಂಡು ಅಲ್ಲಿಂದೆಲ್ಲ ಸೀದಾ ಹೋಟ್ಲಿಗೆ ಹೋದ್ವಿ. ಹೋಟ್ಲಿಗೆ ಹೋಷ್ಟು ನಮ್ಮ ಮನೆಗೆ ಮಲ್ಲಿಕಾರ್ಜುನ ಸುನೀತಾ ಅವರೆಲ್ಲ ಬಂದರು. ಆಮೇಲೆ ನಮ್ಮ ವಿಶ್ವನಯಂತಿ ರಶ್ಮಿ ಬಂದ್ಲು ಅಲ್ಲಿಗೆ. ಅವಳು ಒಂದು ಶಾಲ್ ತಗೊಂಬಂದಿದ್ಲು, ಅವಳು ಸಾಯಿಬಾಬಾನು ಇದನ್ನು ಕೊಟ್ಟಳು. ಹೋಟ್ಲಿಗೆ ಹೋಗಿ ಒಂದಿಷ್ಟು ಏನೇನೋ ತಿಂದ್ವಿ, ಅದ್ರ ಫೋಟೋಗಳು ಇದೆ, ಗೊತ್ತಾಗ್ತಾಯಿದೆ ಹೋಟ್ಲಲ್ಲಿ ಏನೇನು ಮಾಡಿದ್ವಿ ಅಂತ ಹೇಳಿ. ಬಹುಶಃ ಮುಂದಿನ ಸಣ್ಣ ಸಣ್ಣ ತುಣುಕುಗಳಿದೆ, ಎಲ್ಲ ಎಂಜಾಯ್ ಮಾಡಿ ಯಾರು ನಾನು ಎಲ್ಲಾರ್ದು ಬಣ್ಣ ಬಯಲಾತಿ ಇವತ್ತು. ನಿಮ್ಮಿನ ನಾಟಕ, ಮಂಜುಳದ ನಾಟಕ, ಅವಳೊಬ್ಳಿ ವಾಣಿಸಿಗೆ ಒಬ್ಳಿ ಕುಡಿಸ್ ಕೈ ಬಿಟ್ಟಿದ್ರು ಎಲ್ಲಾರು. ಎಲ್ಲರೂ ಅಯ್ಯೋ ಹಂಗೆ ಕಣ್ ಮುಂಜೆ ವಾಣಿಸಿ ಇವತ್ತೆಲ್ಲ ಬಯಲಾತು. ಶ್ರೀ ಗುರು ಬಸವೇಶಂ ಇವನಾರವನೆಂದಾದ ಸ್ವೀಕರಿಸಿಹೇ ಗಣಪದವಿಯನ್ನು ನಾ ಹೊಂದಿಹೇ. ಮುಕ್ತಿದಾಯಕ ಶರಣ ರಕ್ಷಕ ನಿತ್ಯ ಮೂರುತಿ ಬಸವನೇ, ಭಕ್ತಿಯಿಂದಲಿ ಚರಣೆ ಅರಿವು ಇಲ್ಲ ಮಿರದಿ ಮನವು ಮುಳುಗುತ್ತ ನಿನ್ನ ಚರಣವ ಕ್ರಮ ಶಾಂತಿಯ ಧಾಮ. ಸ್ನೇಹಿತರೆ, ನಮ್ಮ ಈಶಣ್ಣನಿಗೆ ನಮ್ಮ ಗ್ರೂಪಿನ ಪರವಾಗಿ ಅವನಿಗೆ PhD ಸಿಕ್ಕಿರೋದರಿಂದ ನಾವು ಇದನ್ನೊಂದು ಸರ್ಪ್ರೈಸ್ ಆಗಿ ಸೆಲೆಬ್ರೇಟ್ ಮಾಡ್ತಿದೀವಿ. ಅವನ ಹುಟ್ಟಿದ ಹಬ್ಬದ ದಿನದಿಂದ ಇನ್ನು ಹೆಚ್ಚು ಹೆಚ್ಚು PhD ಅವನಿಗೆ ಸಿಗಲಿ ಅಂತ ನಮ್ಮ ಗ್ರೂಪಿನ ಪರವಾಗಿ ನಾವೆಲ್ಲರೂ ಆಶಿಸ್ತಾ ಇದ್ದೀವಿ. ಸೊ ಒನ್ಸ್ ಅಗೇನ್ ಕಂಗ್ರಾಚುಲೇಷನ್ಸ್, ಒಳ್ಳೆದಾಗ್ಲಿ. ಇದೇ ತರ ಜಾಸ್ತಿ ಸಾಧನೆ ಮಾಡ್ಲಿ, ಇನ್ನೊಂದ್ ಸ್ವಲ್ಪ ಒಳ್ಳೆದಾಗ್ಲಿ, ಹೆಚ್ಚಿನ ಗೌರವ ಸಿಗಲಿ, ಎಲ್ಲ ಹೆಮ್ಮೆ ಆಗುತ್ತೆ ನಿನಗೆ. ಇದೇ ತರ ಶಾಲ್ ಹತ್ಕೊಂಡು ರೈತರ ಸಂಘದಿಂದ ಓಡಾಡ್ಲಿ ಅಂತ ಇನ್ನೊಂದ್ ಸ್ವಲ್ಪ ಹಸಿರುದನ್ನು ತಗೊಂಡ್ಬರ್ಬೇಕಿತ್ತು, ಕಾರಣಾಂತರಗಳಿಂದ ತರಕಾಗಿಲ್ಲ. ಈಗ ಅವರು ಹಾಡ್ ಹಾಕಿ ನಮ್ಮೆಲ್ಲರನ್ನು ಉತ್ತೇಜನ ಮಾಡ್ತಾ ಇರ್ತಾರೆ, ಹುರಿದುಂಬಿಸ್ತಿರ್ತಾರೆ. ಸೊ ಒನ್ ಆಫ್ ದ ಗ್ರೇಟ್ ಇನ್ಸ್ಪಿರೇಷನ್ ಅಂಡ್ ಮೋಟಿವೇಶನ್ ಫ್ರಮ್ ಅವರ್ ಗ್ರೂಪ್. ಸೊ ದಿಸ್ ಇಸ್ ದ ಒನ್ ಸ್ಮಾಲ್ ಫೋಟೋ ಫ್ರಮ್ ಅವರ್ ಬೋವಿ ಗ್ರೂಪ್. ಈ ಕೇಕ್ ಅನ್ನು ನಮ್ಮ ಚೆನ್ನೈ ವಾಣಿ ಅವರು ಕಳಿಸಿದ್ದಾರೆ. ಅವರಿಗೂ ನಮ್ಮ ಗ್ರೂಪಿನ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳು. ಹಾಗೂ ಇದು ನಮ್ಮ ಪ್ರಿಂಟಿಂಗ್ ಪ್ರೆಸ್ ಮಂಜಣ್ಣನವರು ಕಳಿಸಿದ, ಅದನ್ನ ತಗೊಂಡ್ ಬಂದಿದ್ದಾರೆ. ತುಂಬಾ ಕಷ್ಟಪಟ್ಟು ಫ್ಲೈಟಲ್ಲಿ ಬಂದಿದ್ದಾರೆ ಅವರು. ಆಮೇಲೆ ಅವರಿಗೂ ಅಭಿನಂದನೆಗಳು. ಹಾಗೂ ಇದನ್ನು ಶುಭಾ ಕಾಡಪ್ಪನವರು ಹುಬ್ಬಳ್ಳಿಯಿಂದ ಕಳಿಸಿದ್ದಾರೆ ಈ ಕೇಕನ್ನು. ಸೊ ಅವರಿಗೂ ನಮ್ಮ ಗ್ರೂಪಿನ ಪರವಾಗಿ ಅಭಿನಂದನೆಗಳು. ಹಾಗೂ ಇದು ನಮ್ಮ ಎಲ್ಲ ಬೋವಿ ಗ್ರೂಪಿನ ಸ್ನೇಹಿತೆಯರ ಪರವಾಗಿ ನಾವು ತೆಗೆದುಕೊಂಡು ಬಂದಿದ್ದೇವೆ.
ಸೊ ನನಗೂ ಎಲ್ಲ ಇದು ಈಶನ ಅವರು ಅಕ್ಸೆಪ್ಟ್ ಮಾಡ್ಕೋಬೇಕು. ಹಾಗೂ ಕೇಕ್ ಕಟ್ಕೊಂಡಿದ್ವಿ ನಾವು. ಈಗ ಇನ್ನೊಂದು ಮಾಡುವ ಮೂಲಕ ಮತ್ತೆ ಕೇಕ್ ಕಟ್ ಮಾಡುವ ಮೂಲಕ ಈ ಕಾರ್ಯಕ್ರಮವನ್ನು ಬಹಳ ಸಂತೋಷವಾಗಿ ಮುಗಿಸ್ಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು. ಎಲ್ಲ ಷಷ್ಠಿ ಸಂಕಷ್ಟಿ ಎಲ್ಲ ಇದೆಯಾ ಮಂಜ? ಉಪವಾಸ ಎಲ್ಲ ಇದೆ ನೋಡಮ್ಮ. ನನಗೊಂದು ಏನು ಮಾಡುವುದು, ರಾತ್ರಿ ಹೋಗುವುದು, ಸಂತೋಷದ ಶುಭ ಸುದಿನ, ಸುದಿನ ನಿನ್ನ ಜನ್ಮದಿನ, ಹೊಸ ಬೆಳಕು ಹೊಸ ಬೆಳಕು ಮೂಡುತ್ತಿದೆ. ಸೌಂಡ್ ಪಡಪ್ಪ. ಗೊತ್ತು ತಗೋತೀನಿ ಅಲ್ಲಿ ಫೋಟೋ ತೆಗಿತೇಡಿ. ಫುಲ್ ಇಡು. ಎಲ್ಲ ಫಿಸಿ ಇಡಬೇಕಿದ್ರೆ ಕಿತ್ಕೊಂಡು ಹೋಗುತ್ತಲ್ಲ ಕೇಕ್. ಪೇಟಮ್ಮ ಈಗ ಇಟ್ಟು ಸ್ವಲ್ಪ ತಾಳ್ಮೆ ತೆಗಿಬೇಕಿತ್ತು. ಬರೇ ತಿಂತಾನ ಕಣ. ಮಂಜಣ್ಣಂಗೆ ಹಾಕ್ಬಿಡ್ರಿ. ಎಲ್ಲ ಕರೆಕ್ಟ್ ಇದೆ. ಇದೊಂದು